ಸ್ವಾಮಿ ಶರಣಂ. ಮಹಿಷಾಸುರನ ಸಂಹಾರ, ಮಹಿಷಿಯ ತಪಸ್ಸು. ಶ್ರೀಹರಿಯು ದೇವತೆಗಳಿಂದ ಮಹಿಷಾಸುರನ ಉಪಟಳವನ್ನು ಕೇಳಿ ತಿಳಿದು ಕೋಪಗೊಂಡನು. ಆತನ ಕಣ್ಣುಗಳು ಕೆಂಪಾಗಿ ತಿರುಗಿದವು, ಅಗ್ನಿ ಜ್ವಾಲೆಗಳು ಹೊರಚಾಚಿದವು. ಬ್ರಹ್ಮ ಶಿವರು ಕ್ರುದ್ಧರಾದರು. ತ್ರಿಮೂರ್ತಿಗಳ ನೇತ್ರ ಜ್ವಾಲೆಗಳು ಒಂದಾಗಿ ಸ್ತ್ರೀ ರೂಪವನ್ನು ತಾಳಿತು. ಈ ದಿವ್ಯ ಸ್ತ್ರೀಗೆ ವಿಷ್ಣುವಿನ ಸುದರ್ಶನ, ಶಿವನ ತ್ರಿಶೂಲ, ಇಂದ್ರನ ವಜ್ರಾಯುಧ ಕೊಡುಗೆಯಾಗಿ ಬಂದವು. ಎಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನು ಪರಾಶಕ್ತಿಗೆ ಕೊಟ್ಟು ಮಹಿಷಾಸುರನ ಮೇಲೆ ಯುದ್ಧಕ್ಕೆ ಕಳುಹಿಸಿದರು. ಶಕ್ತಿ ಸ್ವರೂಪಿಣಿಯು ಮಹಿಷಾಸುರನ ಮೇಲೆ ಆಕ್ರಮಣವನ್ನು ಮಾಡಿದಳು. ಅವನನ್ನು ಸಿಂಹ ಗರ್ಜನೆಯಿಂದ ಸಮರಕ್ಕೆ ಆಹ್ವಾನಿಸಿದಳು. ಮಹಿಷಾಸುರನು, ಎಲೆ ಸುಂದರಿಯೇ, ನನ್ನ ಮೇಲೆ ನಿನಗೇಕೆ ಕೋಪ? ನನ್ನನ್ನು ವರಿಸು ಎಂದು ಹೇಳ್ತಾನೆ. ದೇವಿಯು, ನನ್ನನ್ನು ನೀನು ಗೆಲ್ಲುವುದಾದರೆ ನಿನ್ನನ್ನು ವರಿಸುವೆನು ಎಂದು ನುಡಿದು ಸಮರಕ್ಕೆ ಇಳಿದಳು. ಮಹಿಷಾಸುರನು ತನ್ನ ಸೇನಾಧಿಪತಿಗಳಾದ ಶುಂಭ ನಿಶುಂಭರನ್ನು ಮೊದಲು ದೇವಿಯೊಡನೆ ಯುದ್ಧಕ್ಕೆ ಕಳುಹಿಸಿದನು. ದೇವಿಯು ಅವರನ್ನು ಲೀಲೆಯಿಂದಲೇ ಕೊಂದು ಹಾಕಿದಳು. ಅನೇಕ ರಾಕ್ಷಸರು ಮತ್ತೆ ಮತ್ತೆ ಹುಟ್ಟಿಕೊಂಡು ದೇವಿಯಿಂದ ಹತರಾದರು. ದೈತ್ಯ ಸೇನೆಯವರು ತಮ್ಮ ರಣವಿದ್ಯವನ್ನೆಲ್ಲ ಪ್ರಯೋಗಿಸಿದರು. ಗಗನದಲ್ಲೂ ಘೋರವಾದ ಕದನ ಆಯಿತು. ಎಷ್ಟೋ ಮಂದಿ ರಾಕ್ಷಸರು ದೇವಿಯ ವಾಹನವಾದ ಸಿಂಹದ ತೀಕ್ಷ್ಣವಾದ ಉಗುರುಗಳಿಂದ ಬಗೆದು ಕೊಲ್ಲಲ್ಪಟ್ಟರು. ಕೊನೆಗೆ ತನ್ನ ಅನುಯಾಯಿಗಳನ್ನು ಕಳೆದುಕೊಂಡ ಮಹಿಷಾಸುರನು, ಇದೇನು, ಒಬ್ಬ ಸ್ತ್ರೀಗೆ ಇಷ್ಟು ಪರಾಕ್ರಮವೇ? ಇರಲಿ, ನಾನು ಅವಳ ಸೊಕ್ಕನ್ನು ಮುರಿಯುತ್ತೇನೆ ಎಂದು ಸಂಕಲ್ಪಿಸಿ ಅಹಂಕಾರದಿಂದಲೇ ದೇವಿಯತ್ತ ಧಾವಿಸಿ ನಾನಾ ಬಗೆಯ ಶಸ್ತ್ರಾಸ್ತ್ರಗಳನ್ನು ಆಕೆಯ ಮೇಲೆ ಪ್ರಯೋಗಿಸಿದನು. ದೈತ್ಯನು ತನ್ನ ಎಲ್ಲ ಮಾಯಾಸ್ತ್ರಗಳನ್ನು ಪ್ರಯೋಗಿಸಿಬಿಟ್ಟನು. ದೇವಿಯು ಎಲ್ಲವನ್ನ ಲೀಲಾಜಾಲವಾಗಿ ನಿವಾರಿಸಿಬಿಟ್ಟಳು. ಶಕ್ತಿ ಸ್ವರೂಪಿಣಿಯ ಅಮೋಘ ಶಸ್ತ್ರಾಸ್ತ್ರಗಳ ದಾಳಿಗೆ ಮಹಿಷಾಸುರನು ತತ್ತರಿಸಿದನು. ಪರಾಶಕ್ತಿಯು ಕೊನೆಗೆ ಮಹಿಷಾಸುರನ ತಲೆಯನ್ನು ಕತ್ತರಿಸಿದಳು. ಅಸುರನ ವಧೆಯನ್ನು ಕಂಡು 3 ಲೋಕಗಳು ಸಂತೋಷಪಟ್ಟವು. ದೇವಿಯನ್ನು ಜಯ ಜಯ ದೇವಿ ಮಹಿಷಾಸುರ ಮರ್ದಿನಿ ಎಂದು ಹಾಡಿ ಹೊಗಳಿದರು. ದೇವತೆಗಳು ಪುಷ್ಪವೃಷ್ಟಿಯನ್ನು ಗೈದರು. ದೇವದುಂದುಬಿಗಳು ಮೊಳಗಿದವು. ಮಹಿಷಾಸುರನ ವಧೆಯಿಂದ ಲೋಕ ಕಲ್ಯಾಣವಾಯಿತು. ದೇವತೆಗಳಿಗೆ ಆನಂದವಾಯಿತು. ಮಹಿಷಾಸುರನ ವಧೆಯಿಂದ ಅವನ ತಂಗಿ ಮಹಿಷಿಗೆ ಅತೀವ ದುಃಖವಾಯಿತು. ಸೋದರ ನನಗೆ ಇನ್ಯಾರು ಗತಿ? ಯಾರಿಗಾಗಿ ನಾನು ಬದುಕಲಿ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು. ಅವಳು ದೈತ್ಯ ಗುರುಗಳಾದ ಶುಕ್ರಾಚಾರ್ಯರ ಬಳಿಗೆ ಹೋದಳು. ಸ್ವಾಮಿ, ನನ್ನ ಸಹೋದರನ ಮರಣದ ನಂತರ ನನಗಾರು ಗತಿ? ನನಗೆ ಆತ್ಮಹತ್ಯೆ ಸರಿ, ನಾನು ಪ್ರಾಣತ್ಯಾಗವನ್ನು ಮಾಡುತ್ತೇನೆ ಎಂದಳು. ಅವರಿಗೆ ಕನಿಕರವಾಯಿತು. ಶುಕ್ರಾಚಾರ್ಯರು, ಮಗು, ಆತ್ಮಹತ್ಯೆ ಮಹಾಪಾಪ, ಹೀಗೆ ಮಾಡಬಾರದು. ನಿಮ್ಮಣ್ಣನ ವಧೆಯಿಂದ ದೈತ್ಯರು ಎಲ್ಲರೂ ಕಂಗಾಲಾಗಿದ್ದಾರೆ, ಅವರಿಗ್ಯಾರು ಗತಿ ಎಂದು ಸಮಾಧಾನಪಡಿಸಿದರು. ಮಹಿಷಿಯು, ಗುರುಗಳೇ, ನನಗೆ ಆಶೀರ್ವಾದವನ್ನು ಮಾಡಿ ಈಗಲೇ ಆ ದೇವತಾ ಸಮೂಹವನ್ನು ಮಣ್ಣು ಮುಕ್ಕಿಸಿಬಿಡುವೆ ಎಂದು ಹೊರಟಾಗ ಶುಕ್ರಾಚಾರ್ಯರು ಅವಳನ್ನು ತಡೆದು, ಮಗು, ದೇವತೆಗಳು ಪರಮ ಮಾಯಾವಿಗಳು. ನೀನು ತಪಸ್ಸನ್ನು ಆಚರಿಸಿ ಯಾರಿಂದಲೂ ಮರಣಬಾರದಂತೆ ವರವನ್ನು ಪಡೆದುಕೊಂಡು ಬಾ, ಆಮೇಲೆ ನಿನ್ನ ಸೇಡನ್ನು ತೀರಿಸಿಕೋ ಎಂದರು. ಮಹಿಷಿಯು ಗುರುಗಳ ಆದೇಶದಂತೆ ಬ್ರಹ್ಮದೇವನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಕೈಗೊಂಡಳು. ದೇವತೆಗಳು ಅವಳನ್ನು ತಪೋಭಂಗ ಮಾಡಲು ಬಾರಿ ಪ್ರಯತ್ನಿಸಿ ವಿಫಲರಾದರು. ಕೊನೆಗೆ ಬ್ರಹ್ಮದೇವನು ಪ್ರತ್ಯಕ್ಷನಾದ. ಮಗಳೇ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ನಿನಗೇನು ವರಬೇಕೋ ಕೋರಿಕೋ ಎಂದಾಗ ಮಹಿಷಿಯು ಆತನನ್ನು ಮನಸಾರೆ ವಂದಿಸುತ್ತಾ, ದೇವ, 3 ವರಗಳನ್ನು ನನಗೆ ದಯಪಾಲಿಸು ಎಂದಾಗ ಬ್ರಹ್ಮದೇವನು ಒಪ್ಪಿದ. ಮೊದಲನೇ ವರ ಏನೆಂದರೆ 3 ಲೋಕವು ನನ್ನ ಅಧೀನದಲ್ಲಿ ಇರಲಿ. 2ನೇ ವರ, ನನ್ನ ತಲೆ ಕೂದಲೊಂದರಿಂದ ಸಾವಿರಾರು ನನ್ನಂತಹ ಪರಾಕ್ರಮಿಗಳಾದ ಮಹಿಷಿಯರು ಜನಿಸಲಿ. 3ನೆಯ ವರವೇನೆಂದರೆ ನನಗೆ ಕೋರಿದ ಮೃತ್ಯು ಬರಲಿ ಎಂದಳು. ಬ್ರಹ್ಮದೇವನು, ನಿನ್ನ ಸಾವನ್ನು ನೀನೇ ನಿರ್ಧರಿಸಿಕೋ ಎಂದನು. ಮಹಿಷಿಯು, ದೇವ, ನನ್ನ ಸಾವು ಶಿವ ಕೇಶವರ ಪುತ್ರನಿಂದಲೇ ಆಗಬೇಕು. ಆ ಪುತ್ರನು 12 ವರ್ಷ ಕಠೋರ ಬ್ರಹ್ಮಚರ್ಯ ದೀಕ್ಷೆಯನ್ನು
ಪಾಲಿಸಿದವನಾಗಿ ನನ್ನನ್ನು ಯುದ್ಧದಲ್ಲಿ ಜಯಿಸಲಿ. ಇದು ಭೂಲೋಕದಲ್ಲೇ ನಡೆಯಬೇಕು ಎಂದಳು. ಇದು ಅಸಂಭವ ಎಂಬುದು ಅವಳ ನಂಬಿಕೆ. ಬ್ರಹ್ಮದೇವನು ಹಾಗೆಯೇ ಆಗಲಿ ಎಂದು 3 ವರವನ್ನು ನೀಡಿ ಅದೃಶ್ಯನಾದನು. ಮಹಿಷಿಯು ವರದಿಂದ ಕೊಬ್ಬಿದವಳಾಗಿ ತನ್ನ ಸ್ಥಾನಕ್ಕೆ ಹಿಂತಿರುಗಿದಳು. ಸ್ವಾಮಿಯೇ ಶರಣಮೇ.